ಸ್ಟೂಡೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಕೂಡ ಮಾತಾಡ್ಸೋಣ. ತುಮಕೂರಲ್ವಾ ರಣಕಣ ಜೋರಾಗಿದೆ, ಲೋಕಸಭೆ ಚುನಾವಣೆ. ಏನು ಹೇಳ್ತೀರಾ, ಮೋದಿ ಇರಬೇಕಾ ಕಾಂಗ್ರೆಸ್ ಇರಬೇಕಂತೀರಾ ಯೂತ್ಸ್ ಆಗಿ? ಕಾಂಗ್ರೆಸ್ ಒಂಥರ ಬಂದರೆ ಬರಗಾಲ. ಇವಾಗ ನೋಡ್ತಾ ಇದ್ದೀರಾ ಬಿಸಿಲು ಹೆಂಗೈತೆ ಅಂತ. BJP ಬಂದರೆ ಪರವಾಗಿಲ್ಲ ಅಷ್ಟೇ. ಮೋದಿನ ಅಥವಾ ಕಾಂಗ್ರೆಸ್? ಮೋದಿನೇ ಯಾಕಿರಬೇಕು? ಮೋದಿ ಏನಾರ ಒಂದು ಸ್ವಲ್ಪ ಯೂತ್ಗೆ ಏನಾದರೂ ಮಾಡ್ತಾವ್ನೆ. ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿರೋರು ನಮ್ಮ ಅಕ್ಕರಿಗೆಲ್ಲ 3 ಸಾವಿರ ದುಡ್ಡಾದರೂ ಕೊಡ್ತಾನೆ. ಸಿದ್ದರಾಮಯ್ಯ ಬರೀ ಅವ್ರಿಗೆ ಮಾಡ್ತೀನಿ ಇವ್ರಿಗೆ ಮಾಡ್ತೀನಿ ಫ್ರೀ ಕೊಡ್ತೀನಿ ಅಂತ ಅವನೇನು ಕೊಡ್ತಾನೆ ಇಲ್ಲ. ಸರ್, ಈಗ ನಿಮಗೆ ಮೋದಿ ಇರಬೇಕಾ ಕಾಂಗ್ರೆಸ್ ಇರಬೇಕಾ? ಮೋದಿ ಇರಬೇಕಾ ಕಾಂಗ್ರೆಸ್ ಅಣ್ಣ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಇವಾಗ ನೋಡಿ ಫ್ರೀ ಬಸ್ ಅವೆಲ್ಲ ಮಾಡಿದ್ದಾರೆ. ಅಂದರೆ ಅವು ಬಂದರೆ ಇನ್ನೂ ಏನಾದರೂ ಹೆಲ್ಪ್ ಆಗುತ್ತೆ ಜನಗಳಿಗೆ. ಹೆಲ್ಪ್ ಆಗುತ್ತೆ. ನೀವೇನು ಹೇಳ್ತೀರಾ? ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ರೆ ಮಾತಾಡಬೇಕು. ಮೋದಿನಾ? ಯಾಕೆ ಮೋದಿ ಇರಬೇಕಂತ. ಸೋಮಣ್ಣ ಮುದ್ದನ್ಮೇಗೌಡರು ಯಾಕೆ ಅಂತ ಕೇಳ್ತೀನಿ. ಅಭಿವೃದ್ಧಿ ಮಾಡಿದ್ದಾರೆ ಕೆಲಸಗಳೆಲ್ಲ. ಸೊ ಒಂದು ಎಕ್ಸಾಂಪಲ್ ಹೇಳ್ತಿದ್ದೆ, ಅವರು ಇವರು ಶಿವಕುಮಾರ ಸ್ವಾಮಿಗಳಿಗೆ ಇದನ್ನು ಕೊಡಿ, ಭಾರತ ರತ್ನ ಕೊಡಿ ಅಂತ ಟೇಬಲ್ ಕೂತು ಮಾತಾಡಿರು. ಇವ್ರು 18 ಜನ ಅಲ್ಲ MP ಗಳು, ಒಬ್ಬರು ಮಾತಾಡಲಿಲ್ಲ ಅಲ್ವಾ ಸರ್? ಅದರಿಂದ ಮುದ್ದನ್ಮೇಗೌಡೆ. ಓಕೆ, BJP ಕಾಂಗ್ರೆಸ್? ಸರ್, ತುಮಕೂರು ರಾಜಕೀಯ ಅಖಾಡ ಏರ್ತಾ ಇದೆ. ನಿಮಗೆ ಯಾರು ಇರಬೇಕು ಅಂತ ಅನ್ಕೋತೀರಾ ಸರ್? BJPನ ಕಾಂಗ್ರೆಸ್? ಮತ್ತು ಸ್ಥಳೀಯ ಅಭ್ಯರ್ಥಿ ಬಗ್ಗೆ ಮಾತಾಡಿ ಫಸ್ಟ್. ನಮಗೆ ಲೋಕಲ್ ಕ್ಯಾಂಡಿಡೇಟ್ ಇಂಪಾರ್ಟೆಂಟು. ಇವತ್ತು ತುಮಕೂರಿನಲ್ಲಿ ಮಸ್ತಾಗಿ ಕ್ಯಾಂಡಿಡೇಟ್ಗಳು ಇದ್ದುಕೊಂಡು ಕಾರ್ಯಕರ್ತಿದ್ದು ಬೆಂಗಳೂರಿಂದ ಅಲ್ಲಿಂದ ಕರೆಯೋ ಅವಶ್ಯಕತೆ ಇರಲಿಲ್ಲ. ಹಂಗಾಗಿ ಲೋಕಲ್ ಯಾರು ಕ್ಯಾಂಡಿಡೇಟೋ ನಾವು ಯಾವ ಪಾರ್ಟಿನಾರ ಆಗ್ಬೋದು. ಯಾರು ಇರಬೇಕಿತ್ತು ಅಂತೀರಾ ನೀವು? ಲೋಕಲ್ ಯಾರಾದ್ರೂ ಆಗ್ಬೋದು ಸರ್, ಇಂಥದ್ದು ಆಗಬೇಕು. ನನಗೆ BJP ಬಂದರೆ ಒಳ್ಳೇದಾ ಕಾಂಗ್ರೆಸ್ ಬಂದರೆ ಒಳ್ಳೇದೇ? BJP ಬಂದರೆ ಒಳ್ಳೇದು. ಆದರೆ ಕಾರ್ಯಕರ್ತರನ್ನ ಬೇರೆ ಕಡೆಯಿಂದ ಕರ್ಕೊಂಬೋ ಅವಶ್ಯಕತೆ ಇರಲಿಲ್ಲ. ಸೋಮಣ್ಣಗಿಂತ ಒಳ್ಳೊಳ್ಳೆ ಕಾರ್ಯಕರ್ತರು ತುಮಕೂರ ಮಸ್ತಾಗಿ ಯಾರು ಇದ್ದಿದ್ರೆ ಬೆಸ್ಟ್ ಅಂತ ಅನಿಸ್ತಿತ್ತು ನಿಮಗೆ? ಸರ್, ಯಾರಾದ್ರೂ BJP ಕೆಲಸ ಮಾಡ್ತಾರೆ, ಯಾರು ತುಮಕೂರಾಗ ಯಾರು ಇಲ್ವೇ ಇಲ್ವರಾ? ಮಾಡ್ಬೋದು ತಾನೆ. ಬೇರೆ ಯಾಕೆ ಕರ್ಕೊಂಬರ್ಬೇಕು? ಮುದ್ದನ್ಮೇಗೌಡರು BJP ಇದ್ದವ್ರೆ, ಅವ್ರನ್ನ ಕೊಡ್ಬೋದಿರ್ತಾನೆ. ಹಂಗಾಗ್ಬಿಟ್ಟು ನಾವು ಲೋಕಲ್ ಕ್ಯಾಂಡಿಡೇಟ್ಗೆ. ಓಕೆ, ನಾನು ಫೈನಲ್ ಕೇಳ್ತೀನಿ, ಮೋದಿ ಅಥವಾ ಕಾಂಗ್ರೆಸ್? ಎಲ್ಲರೂ ಒಂದೇ ಸರ್, ಅದು ಮೋದಿಗೆ ಆಗ್ತೀವಿ ಅಷ್ಟೇ. ಸರ್, ಇವಾಗ ನಿಮಗೆ ತುಮಕೂರು ಕ್ಷೇತ್ರ ಅಂತ ಬಂದಾಗ, ದೇಶ ಅಂತ ಬಂದಾಗ BJPನ ಕಾಂಗ್ರೆಸ್? BJP. ಯಾಕೆ BJP? BJP ಅಂದರೆ ಮೋದಿ ನೋಡ್ಕೊಂಡು ಆಗ್ಬೇಕು ಅಷ್ಟೇ. ಮೋದಿ ನೋಡ್ಕೊಂಡೆ ಯಾಕೆ ಆಗಬೇಕು? ಮೋದಿ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ. ನೀವೇನು ಹೇಳ್ತೀರಾ ಸರ್? ಸರ್, ಹೌದು ಸರ್. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನೋಡಬೇಕು ಅಂತಂದರೆ ನೇಷನ್ಗೆ ಒಳ್ಳೆ ಲೀಡರು ಮೋದಿ ಬೇಕು ಅಂತ ನಮ್ಮ ಒಂದು ಅಭಿಲಾಷೆ ಸರ್. ತುಮಕೂರು ರಣಕಣ ಟೀ ಅಂಗಡಿಲಿ ಒಂದು ಸಣ್ಣ ಮಾತುಕತೆ. ಸರ್, ಏನು ಹೇಳ್ತೀರಾ? BJP ಬರಬೇಕಾ ಕಾಂಗ್ರೆಸ್ ಬರಬೇಕಾ, ಸ್ಥಳೀಯವಾಗಿ ಕೇಂದ್ರವಾಗಿ? ಎಲ್ಲ ಕಡೆ BJP ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ BJP ಅಂತ ಹೇಳ್ತಾರೆ ಅಂದ್ಬಿಟ್ಟು ನೀವು BJP ಅಂತ ಹೇಳ್ಬಿಡ್ತೀರಾ? ತುಮಕೂರು ಇದರಲ್ಲಿ ನಮ್ಮ ಅನುಭವದ ಪ್ರಕಾರ ಈ ಸರಿ BJP ಬರುತ್ತೆ ಅಂತ. ನಿಮಗೆ ಯಾವ್ದು ಬರಬೇಕು? BJP. ಯಾಕೆ ಬರಬೇಕು? ಮೋದಿ ಸರ್ಕಾರ ಬರಬೇಕು ನಮ್ಗೆ. ಮೋದಿ ಎಲೆ ಮೇಲೆ BJP ಅಂತೀರಾ? ಸ್ಥಳೀಯ ಅಭ್ಯರ್ಥಿಯಾಗಿ ನೋಡೋದವಾ? ಸ್ಥಳೀಯ ಅಭ್ಯರ್ಥಿ ಏನಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಈಗ ಸೋಮಣ್ಣ ಅಂತ ಮೋದಿಗೋಸ್ಕರ. ಹೌದು. ಅದ ಏನು ಹೇಳ್ತೀರಾ, ಯಾರು ಬಂದರೆ ಒಳ್ಳೇದು? ನಮ್ಮದು ಅಷ್ಟೇನೆ, ಮೋದಿ ಸರ್ಕಾರ ಬರಬೇಕು ಅಂತ ನೀವು ಹಿರಿಕರು ಮಾತಾಡ್ತಿದ್ದೀರಾ. ಯಾಕೆ ಬರಬೇಕು ಅಂತ ನಿಮ್ಮ ಹಿರಿತನದ ಮಾತುಗಳಲ್ಲಿ ಹೇಳೋದಾದ್ರೆ? ನಮಗಿಂದೆಲ್ಲ ಅವರ ಸೌಲಭ್ಯಗಳು ನಮಗೆ ಗೊತ್ತೇ ಇದೆ. ಅದರ ಪ್ರಯುಕ್ತ ನಮಗೆ ಅವರೇ ಬಂದರೆ ಮುಂದೆ ಇನ್ನೂ ನಮಗೆ ಹೆಚ್ಚಿನ ಅನುಕೂಲವಾಗ್ತದೆ ಅಂತ. ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆಲ್ಲ ಅನುಕೂಲ ಆಗಲಿ ಅಂತ. ನೀವೇನು ಹೇಳ್ತೀರಾ? ನಮ್ಮದು ಅಷ್ಟೇ. ಯಾರು ಬರಬೇಕು? ಅದೇ BJPನ ಕಾಂಗ್ರೆಸ್? ಮೋದಿನ ಕಾಂಗ್ರೆಸ್? ಮೋದಿ. ಯಾಕೆ ಮೋದಿ? ಹಿಂದೆಲ್ಲ ಚೆನ್ನಾಗಿ ಅನುಕೂಲ ಮಾಡ್ಯವ್ರೆ, ಅದರಿಂದ ಅವರೇ ಇರಲಿ ಅಂತ. ಸ್ಥಳೀಯವಾಗಿ ಮತ್ತು ಕೇಂದ್ರವಾಗಿ ನಿಮಗೆ ಯಾರು, BJP ಕಾಂಗ್ರೆಸ್ ಯಾವ್ದು ಬೇಕು ಅನ್ಸುತ್ತೆ? ದೇಶಕ್ಕೋಸ್ಕರ ಮೋದಿ ಬೇಕೇ ಬೇಕು. ಮೋದಿನೇ ಆಯ್ಕೆ ಆಗಬೇಕು, ಮೋದಿನೇ ಗೆಲ್ಲೋದು. ಜೈ ಮೋದಿ ಅಷ್ಟೇ. ಅಂದ್ರೆ ನಿಮಗೆ ಈ ಮೋದಿ ಅಲೆ ಮೇಲೆ ಇಲ್ಲಿನ ನಾಯಕರು ಗೆಲ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ನಾಯಕರ ಅಭಿವೃದ್ಧಿ ನೋಡಿ ಮತ ಹಾಕ್ಬೇಕು ಅನ್ಸುತ್ತೆ? ಮೋದಿಯವರ ಅಭಿವೃದ್ಧಿ ನೋಡಿ ವೋಟ್ ಹಾಕ್ತಾ ಇದೀವಿ ನಾವು, ಬೇರೆ ನಥಿಂಗ್. ಓನ್ಲಿ ಮೋದಿ ಮೋದಿ ಮೋದಿ. ಸರ್, ನೀವು? ದೇಶಕ್ಕಾಗಿ ನಾವೆಲ್ಲ ಆರಾಮಾಗಿ ಸುಖವಾಗಿರ್ಬೇಕು ಅಂದರೆ ಮೋದಿ ಗೆಲ್ಲೇಬೇಕು. ಮೋದಿ ಗೆದ್ರೆ ನಾವು ಹೆಂಗೆ ಸುಖವಾಗಿರ್ತೀವಿ? ನಮಗೆ ಎಲ್ಲ ಭದ್ರತೆ ಸಿಗುತ್ತಲ್ಲ ಅದರಿಂದ. ಅಂದ್ರೆ ಕಾಂಗ್ರೆಸ್ ಇಲ್ಲಿ ಬಂದ್ರೆ ಭದ್ರತೆ ಸಿಗಲ್ಲ ಅಂತನಾ? ಕಾಂಗ್ರೆಸ್ ಬಂದ್ರೆ ಅಂತಲ್ಲ, ನಮಗೆ ಮೋದಿ ಬೇಕು. ದೇಶಕ್ಕೋಸ್ಕರ ಮೋದಿ. ಸರ್, ನೀವೇನು ಹೇಳ್ತೀರಿ? ದೇಶಕ್ಕೋಸ್ಕರ ಮೋದಿ ಬೇಕೇ ಬೇಕು. ತುಮಕೂರಲ್ಲಿ ತುಮಕೂರು ಯಾವ್ದು ಅಂದ್ರೆ ಅಲ್ಲ, ನಂಗೆ ಅರ್ಥ ಆಯ್ತು. ತುಮಕೂರಲ್ಲಿ ಅಂದ್ರೆ ಅಭ್ಯರ್ಥಿಗಳನ್ನ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಅಂತ? ನಮ್ಮ ತುಮಕೂರಲ್ಲಿ ಅಂತ ಒಂದೇ ಅಲ್ಲ, ಎಲ್ಲಾ ಕಡೆನೂ ಅಷ್ಟೇ. ಯಾರು ಕಮಲ ಹಿಡ್ಕೊಂಬರ್ತಾರೋ ಅದು ಪಕ್ಷಕ್ಕೋಸ್ಕರ ನಾವು. ಓಕೆ ಓಕೆ ಓಕೆ. ತುಮಕೂರು ಕ್ಷೇತ್ರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಇದೆ. ತುಮಕೂರು ಅಂತ ಬಂದಾಗ ವಿ ಸೋಮಣ್ಣ, ಮುದ್ದನ್ಮೇಗೌಡರು ಟಿಕೆಟ್ ಅನೌನ್ಸ್ ಆಗಿದೆ. BJP ಕಾಂಗ್ರೆಸ್?
ಬಿ ಜೆ ಪಿ ಮಾತ್ರ ದೇಶದ ಅಭಿವೃದ್ಧಿ ಮಾಡಲು ಸಾಧ್ಯ. ಈಗ ಎಲ್ಲ ಅಭಿವೃದ್ಧಿ ನೋಡ್ತಾ ಇದ್ದೀರಾ. ಕಳೆದ 70 ವರ್ಷಗಳಲ್ಲಿ ಏನು ಕಾಂಗ್ರೆಸ್ ದುರಾಡಳಿತ, ಭ್ರಷ್ಟಾಚಾರ, ಹಲವಾರು ಹಗರಣಗಳು ನೋಡಿ ಭಾರತ ಭಾಳ ಹಿಂದೆ ಉಳಿದಿತ್ತು. 2014ರಿಂದ ಈಚೆಗೆ ದೇಶ ಯಾವ ಮಟ್ಟಕ್ಕೆ ಬೆಳೆದಿದೆ, ದೇಶನ ಇಡೀ ವಿಶ್ವದಲ್ಲೇ ಗುರುತಿಸುವಂಥ ಒಂದು ಕಾರ್ಯವನ್ನು ನಮ್ಮ ಮೋದಿಯವರು ಮಾಡಿದ್ದಾರೆ. ತುಮಕೂರಿನಲ್ಲಿ ಅಭ್ಯರ್ಥಿ ಯಾರನ್ನೇ ಆಗಲಿ, ನಾವು ಓನ್ಲಿ ಭಾರತೀಯ ಜನತಾ ಪಾರ್ಟಿ BJP ಕಮಲದ ಗುರುತಿಗೆ ಮಾತ್ರ ಓಟ್ ಹಾಕಿ ಗೆಲ್ಸ ಅಂತ. ಮೋದಿ ಬಾರಿ ಆದರೆ ಮೋದಿ ಅಲ್ಲೇನೆ ಎಲ್ಲ ಕೂಡ ಸಾಕ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾರೇ ಅಭ್ಯರ್ಥಿ ಮೋದಿ ಇದ್ರೆ ಎಲ್ಲವೂ ಸಾಧ್ಯ. ಏನು ಹೇಳ್ತೀರಾ ಸರ್ ನೀವು, BJPನ ಕಾಂಗ್ರೆಸ್? ಸರ್ ನಾವು BJP ಸರ್. ನಮ್ಮ ಶತ್ರು ನಿಲ್ಲಿಸ್ಲಿ ಮೋದಿಗೆ ಓಟು, ನಮ್ಮ ಶತ್ರು ನಿಲ್ಲಿಸ್ಲಿ ಮೋದಿಗೆ ಓಟು. ಅಂದ್ರೆ ಸ್ಥಳೀಯವಾಗಿ ನಿಮ್ಮ ಶತ್ರು ನಿಲ್ಸಿದ್ರು ಮೋದಿಗೆ ಓಟು. ಮೋದಿ ಯಾಕೆ ಅಂತ ಈಗ ನೋಡ್ತಾ ಇದ್ದೀವಲ್ಲ ಕಾಂಗ್ರೆಸ್ ಯಾವ ಪರಿಸ್ಥಿತಿಗೆ ಬಂದೈತೆ ಅಂತ. ನಮಗೆ ಬೇಡ ಸರ್, ಮೋದಿ ಮೋದಿ. ಸರ್ ನೀವೇನು ಹೇಳ್ತೀರಾ? ಏನು ಹೇಳ್ಬೇಕಲ್ಲಿ? ಮೋದಿನ ಕಾಂಗ್ರೆಸ್? ಮೋದಿ. ಯಾಕೆ ಮೋದಿ? BJP ಬಾಕಿ ಕೆಲಸ ಪೂರೈಸೋಕ್ಕೆ. ಯಾವ ಕೆಲಸ ಪೂರೈಸಕ್ಕೆ? ಈಗ ಅರ್ಧಂಬರ್ಧ ಆಗಿದೆ, ಬಾಕಿ ಪೂರೈಸೋಕ್ಕೆ. ಇನ್ನೂ ಅವರು ಏನೋ ಹಿಡನ್ ಅಜೆಂಡಾ ಇದ್ದಾವೆ, ಒಳ್ಳೇದು ಮಾಡೋದು. ಈ ಭ್ರಷ್ಟರನ್ನೆಲ್ಲ ಕಟ್ಟಾಕ್ಬೇಕಲ್ಲ, ಬಗ್ಬಡಿಬೇಕು. ಅದನ್ನು ಬಾಕಿ ಕೆಲಸ ಪೂರೈಸಬೇಕಲ್ಲ. ಇನ್ನೊಂದು ಟರ್ಮ್ ಕೊಟ್ಟರೆ ಪೂರೈಸ್ಬೋದು ಅಂತ ಕಾಯ್ತಾ ಇದ್ದು. ಪೂರ್ತಿ ಸಂಪೂರ್ಣ ಮಾಡ್ಬಿಡ್ತಾರೆ. ಕೆಲಸ ಮಾಡ್ಬೇಕು ನಮಗೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.